ನಾಳೆ ಇಡೀ ದೇಶದಲ್ಲಿ ಜಿಎಸ್ಟಿ ಉತ್ಸವ ನಡೆಯಲಿದೆ. ನಮ್ಮ ದೇಶದಲ್ಲಿ ಆಗಿರುವಂತಹ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ನಾಳೆಯಿಂದ ಉಳಿತಾಯದ ಉತ್ಸವ ಇದು ಅಂತ ಹಾಡಿ ಹೊಗಳಿರುವಂತದ್ದು. ಈ ರೀತಿಯ ಬದಲಾವಣೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇತ್ತು. ಅತಿ ದೊಡ್ಡ ತೆರಿಗೆ ಸುಧಾರಣೆ ಆಗಿದೆ. ಬಡವರಿಗೆ ಇದು ಒಂದು ರೀತಿ ಖುಷಿಯ ಸಂಗತಿ. ಒಂದು ದೇಶ ಒಂದು ತೆರಿಗೆಯ ಕನಸು ನನಸಾಗಿದೆ. ವಿಮೆಗಳಿಗೆ ಟ್ಯಾಕ್ಸ್ ಫ್ರೀಯನ್ನ ಮಾಡಲಾಗಿದೆ. ಹೀಗಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ನಾಳೆಯಿಂದ ಉಳಿತಾಯದ ಉತ್ಸವ, ನವರಾತ್ರಿ ಕೂಡ ಆರಂಭ ಆಗ್ತಿದೆಯಲ್ಲ, ಇದೊಂದು ರೀತಿಯ ಸಂತಸದ ಘಳಿಗೆ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಬಡವರು ಮಧ್ಯಮ ವರ್ಗಕ್ಕೆ ಅನುಕೂಲ ಆಗ್ತಾ ಇದೆ. ರೈತರು, ಉದ್ಯಮಿ, ಯುವ ಜನಾಂಗಕ್ಕೂ ಸಹಕಾರಿಯಾಗಲಿದೆ. ಜೊತೆಗೆ ಜಿಎಸ್ಟಿ ಉತ್ಸವ ನಡೆಯಲಿದೆ. ಯಾಕಂದ್ರೆ ಜಿಎಸ್ಟಿಯಲ್ಲಿ ಏನು 12 ಮತ್ತು 5% ನಲ್ಲಿ ಬದಲಾವಣೆ ತಂದ್ರು ನೋಡಿ, ಅದು ನಾಳೆಯಿಂದ ಆಫಿಷಿಯಲಿ ಜಾರಿಗೆ ಬರಲಿರುವಂತದ್ದು. ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಕಾಣಲಿದೆ. ಪ್ರತಿ ರಾಜ್ಯದ ಅಭಿವೃದ್ಧಿಗೆ ಜಿಎಸ್ಟಿ ಕೊಡುಗೆಯನ್ನ ನೀಡಲಿದೆ. ಇದೊಂದು ಹೊಸ ಇತಿಹಾಸದ ಸೃಷ್ಟಿಗೆ ಸಹಕಾರಿಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಘವೇಂದ್ರ ಗುಡಿ, ಈಗ ಜಿಎಸ್ಟಿ ಬದಲಾವಣೆಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಆಫಿಷಿಯಲಿ ಅದು ಜಾರಿ ಆಗುತ್ತೆ. ಪ್ರಧಾನಿ ಮೋದಿ ಅವರು ಕೂಡ ಮಾತನಾಡಿದ್ರು. ಈ ಒಂದು ಮಾತಿನ ಮೈನ್ ಹೈಲೈಟ್ಸ್ಗಳು ಏನೆಲ್ಲ ಆಗಿತ್ತು ಅಂತ? ಧನುಶ್ರೀ, ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿಗಳಂದ್ರೆ, ಒಂದನೆಯದಾಗಿ ಇಡೀ ಪ್ರಪಂಚದಾದ್ಯಂತ ಇವತ್ತು ಹಣದುಬ್ಬರ ಅಂತಕ್ಕಂಥದ್ದು, ಬೆಲೆ ಏರಿಕೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಜೀವನವನ್ನ ಕಾಡ್ತಾ ಇರುವಂತದ್ದು. ಸಾಕಷ್ಟು ಜನರಿಗೆ ಈ ವ್ಯಾಪಾರ ವಹಿವಾಟ ದೃಷ್ಟಿಯಲ್ಲೂ ಕೂಡ ಇಳಿತ ಕಾಣ್ತಾ ಇದೆ. ಆದ್ರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇವತ್ತು ಭಾರತದ ಆರ್ಥಿಕತೆ ಒಂದು ಕಡೆಯಿಂದ ಅತ್ಯಂತ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದೆ. ಅತ್ಯಂತ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇರುವಂತಹ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿರುವಂತದ್ದು. ಇತ್ತೀಚೆಗಷ್ಟೇ ಬಂದಂತ GDP ದರವನ್ನ ಗಮನಿಸಿದಾಗ 6.8 ದರದಲ್ಲಿ ನಾವು ಒಂದು 7.8 ದರದಲ್ಲಿ ಗ್ರೋತ್ ಅನ್ನ ಕಂಡಿರುವಂತದ್ದು. ಜೊತೆಗೆ ಸಾಕಷ್ಟು ಏಜೆನ್ಸಿಗಳು, ಅಂತಾರಾಷ್ಟ್ರೀಯ ಮಾನಿಟರಿ ಏಜೆನ್ಸಿಗಳು ಕೂಡ ಭಾರತದ ಬೆಳವಣಿಗೆ ಬಗ್ಗೆ ಶ್ಲಾಘಿಸ್ತಾ ಇದಾವೆ. ಇಂಥ ಸಂದರ್ಭದಲ್ಲಿ ಚಾಲೆಂಜಸ್ ಗಳು ಕೂಡ ಅತಿಯಾಗಿ ಕಾಡ್ತಾ ಇದಾವೆ. ಒಂದು ಕಡೆಯಿಂದ ಅಮೆರಿಕದ ಟಾರಿಫ್ ವಾರ್ ಇರ್ಬೋದು, ಮತ್ತೊಂದು ಕಡೆಯಿಂದ H1 ವೀಸಾದ ಮೇಲೆ ಅವರು ಮಾಡಿರುವಂತ ದಾಳಿ ಇರ್ಬೋದು, ಜೊತೆಗೆ ಇತರೆ ಸವಾಲುಗಳನ್ನ ಗಮನಿಸಿದಾಗ್ಲೂ ಕೂಡ ಭಾರತದ ಆರ್ಥಿಕತೆ ಮಾತ್ರ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂತದ್ದು. ಭಾರತೀಯರು ಭಾರತದಲ್ಲಿ ಇರ್ತಕ್ಕಂಥ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣವನ್ನ ಈ GST 2.0 ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳನ್ನ ನೋಡೋದಾದ್ರೆ, ಈ ಎಲ್ಲ ಕೇವಲ 3 ಸ್ಲ್ಯಾಬ್ಗಳಿಗೆ ಇಳಿದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 5% ಮತ್ತು 18% ಈ 2 ಸ್ಲ್ಯಾಬ್ಗಳು ಇಲ್ಲಿ ಅತಿ ದೊಡ್ಡದಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಯಾವೆಲ್ಲ ವಸ್ತುಗಳು 28% GST ಸ್ಲ್ಯಾಬ್ ನಲ್ಲಿ ಇತ್ತು, ಉದಾಹರಣೆಗೆ ನೋಡೋದಾದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮೋಟಾರ್ ವಾಹನಗಳು, ಕಾರ್ ಇರ್ಬೋದು, ಬೈಕ್ಗಳಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಟಾರ್ ವಾಹನಗಳ ಬೆಲೆಯಲ್ಲೂ ಕೂಡ ಈಗ 10% ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಆಹಾರ ವಸ್ತುಗಳಲ್ಲಿ ಬಹುತೇಕವಾಗಿ 0% GST ಆಗಿರೋದ್ರಿಂದಾಗಿ ಆಹಾರ ಬೆಲೆಯಲ್ಲೂ ಕೂಡ ಗಣನೀಯವಾದಂತಹ ಇಳಿಕೆ ಕಾಣ್ತಾ ಇದೆ. ಅದರ ಒಂದು ಮಾಹಿತಿಯನ್ನ ಇವತ್ತು ನರೇಂದ್ರ ಮೋದಿ ಕೊಟ್ಟಿರುವಂತದ್ದು. ಧನಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.